ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನೂ ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. PMಶ್ರೀ ಶಾಲೆಗಳ ಮಕ್ಕಳ ದಾಖಲೆ ಸಂಖ್ಯೆ ಹೆಚ್ಚಿಸುವ ಜೊತೆಗೆ ಗುಣಮಟ್ಟಕ್ಕೆ ಒತ್ತು ನೀಡಿ ಅಜಿತ್ ಕುಮಾರ್. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತ ಸಂರಕ್ಷಣೆ ಸಮಿತಿಯಿಂದ ಪ್ರತಿಭಟನೆ. 4 ಕಾರ್ಮಿಕ ಸಂಹಿತೆಗಳ ರದ್ದಿಗೆ ಆಗ್ರಹಿಸಿ ಕಟ್ಟಡ ಮತ್ತು ಕ್ವಾರಿ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ನಿಗಮ 2050 ಕೋಟಿ ರೂಪಾಯಿ ಅನುದಾನ ನೀಡಲಿ ಮಹೇಶ್ ಪಾಟೀಲ್. ಆತ್ಕೂರು ಸೀಮಾಂತರ ಜಮೀನಿನಲ್ಲಿ ದುರುದ್ದೇಶಪೂರ್ವಕವಾಗಿ ADLR, DDLR ಹದ್ದುಬಸ್ತು ಅಮಾನತ್ಗೆ ಆಗ್ರಹಿಸಿ ಮಾರ್ಚ್ 5ರಂದು ಪ್ರತಿಭಟನೆ. ಜಗದೀಶ್ ಗೌಡ. PMಶ್ರೀ ಶಾಲೆ ದೇಶದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು, ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ, ತಂತ್ರಜ್ಞಾನಾಧಾರಿತ ಹಾಗೂ ಸರ್ವತೋಮುಖ ಶಿಕ್ಷಣವನ್ನು ಒದಗಿಸಲಾಗುತ್ತದೆ. ಜಿಲ್ಲೆಯಲ್ಲಿರುವ PMಶ್ರೀ ಶಾಲೆಗಳ ಪ್ರಾಚಾರ್ಯರು PMಶ್ರೀ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಿಸಲು ಕಾರ್ಯನಿರ್ವಹಿಸಬೇಕೆಂದರು. ರಾಷ್ಟ್ರೀಯ ಬುಡಕಟ್ಟು ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಯ ಆಯುಕ್ತ ಅಜಿತ್ ಕುಮಾರ್ ಶ್ರೀನಿವಾಸ ಸೂಚನೆ ನೀಡಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ PMಶ್ರೀ ಶಾಲೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. PMಶ್ರೀ ಶಾಲೆಗಳ ಕುರಿತು ಮಕ್ಕಳ ಪಾಲಕರಿಗೆ ಮಾಹಿತಿ ಒದಗಿಸುವ ಕಾರ್ಯಕ್ಕೆ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು PMಶ್ರೀ ಶಾಲೆಗಳ ಪ್ರಾಚಾರ್ಯರು ಮುಂದಾಗಬೇಕು ಎಂದರು. 2011ರ ದತ್ತಾಂಶಗಳ ಪ್ರಕಾರ ಜಿಲ್ಲೆಯಲ್ಲಿ 59.56 ಸಾಕ್ಷರತೆ ಪ್ರಮಾಣ ಇದ್ದು, ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 42.5 ಇದ್ದು, ಪರಿಶಿಷ್ಟ ವರ್ಗದಲ್ಲಿ 35.5ರಷ್ಟು ಸಾಕ್ಷರತೆ ಪ್ರಮಾಣವಿದೆ. ಜಿಲ್ಲೆಯಲ್ಲಿ 23 PMಶ್ರೀ ಶಾಲೆಗಳಿದ್ದು, ಈ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಮತ್ತು ಮೂಲಸೌಕರ್ಯವನ್ನು ಒದಗಿಸಲಾಗುತ್ತದೆ. ಈ ಕುರಿತು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕೆಂದು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 8,460 ಮಂಜೂರಾದ ಶಿಕ್ಷಕರ ಹುದ್ದೆಯಲ್ಲಿ 402,018 ಶಿಕ್ಷಕರು ಕೆಲಸ ಮಾಡುತ್ತಿದ್ದು, 4,742 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. 5.14ರಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. PMಶ್ರೀ ಶಾಲೆಗಳಲ್ಲಿ ಸರ್ಕಾರ ನೀಡಿರುವ ವಿಷಯಾಧಾರಿತ ಶಿಕ್ಷಕರನ್ನು ಹೊರತುಪಡಿಸಿ ಕರಾಟೆ, ಕಲೆ, ನೃತ್ಯ, ಸಂಗೀತ ಸೇರಿದಂತೆ ಇತರ ಚಟುವಟಿಕೆಗೆ ಆಧಾರಿತ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳುವ ಅವಕಾಶವಿದ್ದು, ಆಯಾ ಶಾಲೆಗಳ ಪ್ರಾಚಾರ್ಯರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದರು. ಜಿಲ್ಲೆಯ ಯರಗೇರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅತಿ ಹೆಚ್ಚು 1,896 ವಿದ್ಯಾರ್ಥಿಗಳು ದಾಖಲಾಗಿದ್ದು, ದನಗವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 181 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವ PMಶ್ರೀ ಶಾಲೆಗಳ ಬಗ್ಗೆ ದಾಖಲಾತಿ ಅಭಿಯಾನವನ್ನು ನಿರಂತರವಾಗಿ ಮುಂದುವರಿಸಬೇಕೆಂದು ಹೇಳಿದರು. ಸಿಂಧನೂರಿನ ಸುಕಲಪೇಟೆ ಉದ್ಭವಳದ ಉನ್ನತೀಕರಿಸಿದ RMS ಆದರ್ಶ ವಿದ್ಯಾಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ನೋಂದಣಿ ಅತಿ ಕಡಿಮೆ ದಾಖಲಾಗಿದ್ದು, ಹೆಚ್ಚಿಸಲು ಗಮನ ಹರಿಸಬೇಕೆಂದರೆ ಅತಿ ಹೆಚ್ಚು ಮಕ್ಕಳ ದಾಖಲಾಗಿರುವ ಯರಗೇರ ಫಲಭೂಮಿ ಮತ್ತು ಅರವಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚಿಸಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಬೋಧಕ ಸಿಬ್ಬಂದಿ ವ್ಯವಸ್ಥೆ ಮಾಡಬೇಕೆಂದರು. ಜಿಲ್ಲೆಯಲ್ಲಿ 23 ಶಾಲೆಯಲ್ಲಿ 16 ಶಾಲೆಗಳು ಅನುದಾನ ಬಳಕೆಯಲ್ಲಿ ತೀರಾ ಕಡಿಮೆ ಪ್ರಗತಿ ಸಾಗಿರುವುದಕ್ಕೆ ಸಹಕಾರಗಳನ್ನು ನೀಡಬೇಕೆಂದರು. ಪ್ರತಿಶತ 50ಕ್ಕಿಂತ ಕಡಿಮೆ ಅನುದಾನ ಬಳಕೆ ಮಾಡದಿರುವ ಕಾರಣಗಳೇನು ಎಂದು ಪ್ರಶ್ನಿಸಿದರು. ಒಟ್ಟಾರೆ ಬುಡಕಟ್ಟು ಸಮುದಾಯಗಳ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕಾದ ಅವಶ್ಯಕತೆ ಇದೆ. ಸಮಸ್ಯೆಗಳಿದ್ದರೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಸಂಖ್ಯೆಗಳೊಂದಿಗೆ ಗುಣಮಟ್ಟ ಒತ್ತು ನೀಡಬೇಕೆಂದರು. ಆಯಾ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಆಯಾ ಶಾಲೆಗಳ ಪ್ರಗತಿಯಲ್ಲಿ ಸಕಾಲಕ್ಕೆ ಪರಿಶೀಲಿಸಬೇಕೆಂದರು. Of Jilla Panchayat, Sri Gauri sir, to this meeting, and I'd like to request admin, blocks, and I'd like to request principals and the HMs of PMC. I request sir, Honorable Commissioner. ಎಲ್ಲರಿಗೂ ನಮಸ್ಕಾರ. ಸಾಹೇಬರು ಶನಿವಾರ ಸಂಜೆಯಿಂದ ನಮ್ಮ ಜಿಲ್ಲೆಯಲ್ಲಿ ಬಂದು ನಿನ್ನೆ ಮತ್ತು ಇವತ್ತು ಸುಮಾರು PMಶ್ರೀ ಶಾಲೆ, ನವೋದಯ ಶಾಲೆಯೆಲ್ಲ ವಿಸಿಟ್ ಮಾಡಿದ್ದಾರೆ. ಸುಮಾರು ಅಂಕಿಅಂಶಗಳು, ಸಲಹೆ ಸೂಚನೆಗಳು ನಮ್ಮ ಅಧಿಕಾರಿ ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬರು ವಿಸಿಟ್ ಮುಖ್ಯ ಉದ್ದೇಶ ಬರೀ ಅದು ಬಂದು ಎಲ್ಲರೂ ರಿವ್ಯೂ ಮಾಡೋದು ಇಲ್ಲ, ನಿಮ್ಮೆಲ್ಲರಿಗೂ ಏನೇನು ವಿಷಯ ಇದೆ, ಏನು ಸಮಸ್ಯೆ ಇದೆ, ಏನಾದರೂ ಇಶ್ಯೂ ಇದೆ
ಏನಾದರೂ ಸಲಹೆ ಸೂಚನೆಗಳು ಇರುವಂದ್ರೆ ಈ ಸಭೆಯಲ್ಲಿ ತಾವೆಲ್ಲರೂ ಪ್ರಸ್ತಾಪ ಮಾಡಬಹುದು. ಮತ್ತು ಸರ್ ಅವರು ಏನು ಮಾಹಿತಿ ಕೇಳ್ತಾ ಇದ್ದಾರೆ ಎಲ್ಲ ಮಾಹಿತಿ ಸರಿಯಾಗಿ ವಿತ್ ಪ್ರಾಪರ್ ಡೇಟಾ ಅಂಡ್ ಆಲ್ ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಸರ್ಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿಸ್ಬೇಕು. ಸರ್ ವಿತ್ ದಿಸ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಟು ಕ್ರಿಯೇಟ್ ದಿಸ್. See, my purpose of the visit is not the inspection. I visited 2 schools and I made it very clear there. That purpose is not the inspection. I will give you a little bit of background why we are having this visit and why this meeting is happening. Honorable Prime Minister was reviewing PM Shri scheme, and during the scheme he was told that the scheme is doing very well. But of course Honorable PM wanted that anything which is told in Delhi might not be that correct if we go on the ground. So he wanted us to go to the field and find out whether the scheme is making any difference, whether the population is getting benefited from the scheme, and can we facilitate it a little bit by population. So with this view, we have come here, I have come here, many other officers have gone to different parts of India. So I and we should discuss the review in that spirit, and I would like that review to take place, and if I have to add anything, I will add subsequently. Thank you. 5 blocks. Total 5 education blocks in our Raichur district, sir. One Lingsur, Devdurg, Raichur, Manvi and Shittur. 90 crores, 28 lakhs, 8,812. Ratio, sir, 1,973, sir. Literacy rate, as per, sir, 4873 female. Total literacy rate 59.56. Mean that it is directly linked with the literacy, but we can understand to use PM Shri for the goodness of the education as a whole. Do little bit of work with PM Shri schools at least, we can improve. 386 square kilometers, sir. That's it. ಅದೆಲ್ಲ ಬೇಸಿಕ್ ಮಾಹಿತಿ ಓಕೆ ಸರ್. 546, sir. ಈ ಸಂದರ್ಭದಲ್ಲಿ ಸಮಗ್ರ ಶಿಕ್ಷಣ ರಾಜ್ಯ ಯೋಜನಾ ನಿರ್ದೇಶಕಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಕರ್ನಾಟಕ ಬುಡಕಟ್ಟು ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಯ ಸಂಜೋನಿಕೆ ಐಎಸ್ ಅನುಸೂಯ, ರಾಷ್ಟ್ರೀಯ ಬುಡಕಟ್ಟು ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಯ ಸಂಜಾಯಕ ಅಮಿತ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಪಿಐ ಕೆಡಿ ಬಡಿಗೇರ್ ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪಿಎಂಸಿ ಶಾಲೆಗಳ ಪ್ರಾಚಾರ್ಯಗಳು ಉಪಸ್ಥಿತರಿದ್ದರು. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ಮೀಟರ್ ಅಳವಡಿಕೆ ನಿರ್ಧಾರ ಕೈಬಿಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಗೊಳಿಸಿಕೊಳ್ಳಬೇಕು, ನೀತಿಯಲ್ಲಿ ಹಿಂಪಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಜಿಲ್ಲಾ ಸಮಿತಿಯ ವಸತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಧರಣಿ ನಡೆಸಲಾಯಿತು. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ಮೀಟರ್ ಅಳವಡಿಕೆ 10,000 ರೂಪಾಯಿ ಮುಂಗಡ ಹಾಗೂ ಪಾವತಿಸುವ ಶುಲ್ಕ ನಿಗದಿಪಡಿಸಿದೆ. ರೈತರಿಗೆ ತೊಂದರೆ ಆಗಲಿದ್ದು ಕೂಡಲೇ ಕೈಬಿಡಲು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ವಿರೋಧಿಸಿ ಘೋಷಣೆ ಹಾಕಿದರು. ರೈತರಿಗೆ ವಿದ್ಯುತ್ ಪರಿಕರಗಳನ್ನು ಅಕ್ರಮ ಸಂಗ್ರಹ ಅಡಿಯಲ್ಲಿ ರೈತರಿಗೆ ಉಚಿತ ವಿದ್ಯುತ್ತನ್ನು ನೀಡಬೇಕು. ವಿದ್ಯುತ್ ಸಂಪರ್ಕಕ್ಕೆ ರೈತರ ಆಧಾರ್ ಜೋಡಣೆ ಮಾಡುವುದನ್ನು ನಿಲ್ಲಿಸಬೇಕು. ರೈತರ ಜಮೀನಿನಲ್ಲಿ 3 ರಿಂದ 4 ಬೋರ್ವೆಲ್ಗಳಿದ್ದು ಅಂತರ್ಜಲ ಕಡಿಮೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಆಧಾರ್ ಜೋಡಣೆ ಮಾಡುತ್ತಿರುವುದು ರೈತರನ್ನು ಸಂಕಷ್ಟಕ್ಕೀಡಾಗುವಂತೆ ಮಾಡುವ ಆಧಾರ ಜೋಡಣೆ ಕೈಬಿಡಬೇಕೆಂದು ಒತ್ತಾಯಿಸಿದರು. ಸರ್ಕಾರ ವಿವಿಧ ಯೋಜನೆಯಡಿ ಟಿಸಿಗಳನ್ನು ಮಾತ್ರ ನೀಡುತ್ತಿದ್ದು ವಿದ್ಯುತ್ ಕಂಬ ಮತ್ತು ವೈರ್ಗಳನ್ನು ರೈತರು ತಮ್ಮ ಸ್ವಂತ ಖರ್ಚಿನಿಂದ ಭರಿಸಲು ಸಾಧ್ಯವಿಲ್ಲ. ಸರ್ಕಾರವೇ ಉಚಿತವಾಗಿ ನೀಡಬೇಕು. ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಂಡ ವಾಸವಿರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹೈನುಗಾರಿಕೆ ಮಾಡುವಂತವರಿಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಸಂಪರ್ಕ ಸರಬರಾಜು ಮಾಡಬೇಕು. ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ 25% ಹೆಚ್ಚುವರಿ ಸುಂಕು ವಿಧಿಸುವ ಸಂಬಂಧ ಕರಡು ಅಧಿಸೂಚನೆಯಲ್ಲಿ ಅಮೆರಿಕ ಹೊರಡಿಸಿದೆ. ಡೊನಾಲ್ಡ್ ಟ್ರಂಪ್ ಅಳವಡಿಸಿದ ಈ ನಿರ್ಧಾರವು ಭಾರತದ ರಫ್ತುದಾರರ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಸರ್ಕಾರ ರದ್ದು ಮಾಡಬೇಕೆಂದು ಆಗ್ರಹಿಸಿದರು.
23ನೇ ತಾರೀಕು ಫೆಬ್ರವರಿ 2, 2026 ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ ರೈತರ ಹಿತಕ್ಕಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏನು ಮೊನ್ನೆ ಮುಂಗಾರು ಬೆಳೆ ಪರಿಹಾರ ಘೋಷಣೆ ಮಾಡಿತ್ತು ಸರ್ಕಾರ, ಆ ಸರ್ಕಾರದಲ್ಲಿ ತಾರತಮ್ಯ ಮಾಡಿ ಭ್ರಷ್ಟಾಧಿಕಾರಿಗಳು, ಉದಾಹರಣೆಗಾಗಿ ರಾಯಚೂರು ತಾಲೂಕಿನ ಮರ್ಚಟ್ಟಾಳು, ದಿನ್ನಿ, ಇನ್ನೂ ಅನೇಕ ಹಳ್ಳಿಗಳಿದ್ದಾವೆ, ದಾಖಲೆ ಸಮೇತ ನಾವು ತಂದಿದ್ದೀವಿ. ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಅವರಿಂದ ಯಾರ್ಯಾರಿದ್ದಾರೆ, ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಇಲ್ಲ ಬಲಂಡ ಕಾಣದ ಕೈಗಳಾಗಿರ್ಬೋದು, ಅವ್ರು ಯಾರೇ ಆಗಿರಲಿ ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈವಾಡ ಇದ್ದಂಥ ವ್ಯಕ್ತಿಗಳನ್ನ ಜೈಲು ಪಾಲು ಮಾಡಬೇಕು. ಇಲ್ಲಾಂದ್ರೆ ನಮಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಬಿಟ್ಟು ಎದ್ದೇಳೋದಿಲ್ಲ. ಅದ ಒಂದು. ಮತ್ತೆ ಕೇಂದ್ರ ಸರ್ಕಾರ ಆಮದು ರಫ್ತು ಮಾಡ್ಕೊಂಡಿದೆ ಅಮೆರಿಕ ಜೊತೆ. ಅದು ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಂದು ನಮ್ಮ ಭಾರತ ದೇಶದಲ್ಲಿ ಮಾರಿದ್ರೆ ನಾವಿಲ್ಲಿರ್ತಕ್ಕಂಥ ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಇನ್ನು ಔಟ್ ಆಫ್ ಕಂಟ್ರಿ ತಂದು ನಮ್ಮ ದೇಶದಲ್ಲಿ ಮಾರಾಟ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ಸ್ವಾಮಿಗಳೇ? ದಯವಿಟ್ಟು ಅದನ್ನು ಹಿಂಪಡಿಬೇಕು. ಮತ್ತು ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದೀರಿ ನೀವು. ಇವತ್ತಿಲ್ಲೇ ಫ್ರೀ ಕರೆಂಟ್ ಇದ್ರು ಕೂಡ ನಮ್ಮ ಮೋಟರ್ಗಳಿಗೆ ಕರೆಂಟ್ ಸಿಗ್ತಾ ಇಲ್ಲ. ನೀವು ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ನಮ್ಮ ರೈತರಿಗೆ ಕರೆಂಟ್ ಎಲ್ಲಪ್ಪ ಸಿಗ್ತದ? ಆ ಸಹಿಯನ್ನು ಹಿಂಪಡಿಬೇಕು. ಮತ್ತು ನಮ್ಮ ರೈತರಿಗೆ ಇವತ್ತಿಲ್ಲೇ ಬೇಸಿಗೆ ಕಾಲ ಬಂದಾಗಿದೆ, ನೀರು ಸಾಲ್ತಾ ಇಲ್ಲ ಮೋಟರ್ಗಳಲ್ಲಿ. ಅದಕ್ಕಾಗಿ ಎಲ್ಲಾ ಕೆರೆಗಳಲ್ಲಿ ನೀವು ಈ ಬೇಸಿಗೆ ಟೈಮ್ ಎಲ್ಲ ಕೆರೆಗಳಲ್ಲಿ ನೀರು ತುಂಬಿಸ್ಬೇಕು. ನೀರು ತುಂಬಿಸುವ ಮೂಲಕ ನಮಗೆ ಅಂತರ್ಜಲ ಹೆಚ್ಚಾಗಿ ನಮ್ಮ ಬೋರ್ವೆಲ್ಗಳಿಗೆ ನೀರು ಹೆಚ್ಚಾಗ್ತದ. ಮತ್ತು ಅದರಿಂದ 12 ತಾಸು ಕರೆಂಟ್ ಕೊಡಬೇಕು. ಈಗೇನು ನೀವು 6 ತಾಸು 7 ತಾಸು ಕರೆಂಟ್ ಕೊಡ್ತೀರಿ, ಆ ಕರೆಂಟ್ ಸಾಕಾಗ್ತಾ ಇಲ್ಲ ನಮಗೆ. ಅದು 6 ತಾಸು 7 ತಾಸು ಕರೆಂಟ್ ನಲ್ಲಿ 1 ತಾಸು ಲೋಡ್ ಶೆಡ್ಡಿಂಗ್ ಅಂತ ತೆಗಿತೀರಿ, ಮತ್ತೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಅಂತ ತೆಗೆದು ಒಂದು 5 ತಾಸು ಕರೆಂಟ್ ಕೊಡ್ತೀರಿ. ಅದೇನಂತಾರಲ್ಲ, ತುಟಿಗೆ ಒಂದು ಸ್ವಲ್ಪ ತುಪ್ಪ ಸವರಿದಂತೆ ಮಾಡ್ತೀರಿ ನೀವು. ಅದಕ್ಕಾಗಿ ಅದು ಅಗಲತ್ತಿನಲ್ಲಿ ಬೆಳಿಗ್ಗೆನೆ 10 ಗಂಟೆಲಿಂದ ನೀವು ಸಾಯಂಕಾಲ 6 ಗಂಟೆ ತನಕ ಕರೆಂಟ್ ಕೊಡ್ಬೇಕು ನಮಗ. ರಾತ್ರಿ ಕರೆಂಟ್ ಕೊಟ್ಟ ಮೇಲೆ, ಯಾಕಂದ್ರೆ ರಾತ್ರಿ ಕರೆಂಟ್ ಕೊಡ್ತೀರಿ. ಇವತ್ತಿನ ಎಷ್ಟೋ ರೈತರು ಆ ಉಚ್ಚೋಳ ಕಡಿಸ್ಕೊಂಡು ಆಸ್ಪತ್ರೆ ದಾಖಲಾಗಿದ್ದಾರೆ. ನಮ್ಮ ರೈತರು, ಕೆಲವೊಬ್ಬ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ. ದಯವಿಟ್ಟು ಈ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ವಿದ್ಯುತ್ ಅನ್ನು ಸಮರ್ಪಕವಾಗಿ ನೀವು ಬೆಳಗ್ಗೆನೆ ಕೊಡ್ಬೇಕು, ಅಗಲತ್ತಲ್ಲೇ ಕೊಡ್ಬೇಕು. ಯಾವುದೇ ಕಾರಣಕ್ಕೆ ರಾತ್ರಿ ಕೊಡಕೂಡದು. ಇವೇನು ಕಾಯ್ದೆಗಳನ್ನು ನಾವು ತಿದ್ದುಪಡಿ ಮಾಡಿ ಕಳಿಸಿ ಇಂದು ಹಿಂಪಡಿಬೇಕು. ಅದಕ್ಕಾಗಿ ನಾವು ಇವತ್ತು ಎಲ್ಲಾ ಹಳ್ಳಿಗಳಿಂದ ನಮ್ಮ ರಾಯಚೂರು ಜಿಲ್ಲಾ ಆಗಿರ್ಬೋದು, ಯಾದಗಿರಿ ಜಿಲ್ಲಾ ಆಗಿರ್ಬೋದು, ಗುಲ್ಬರ್ಗ ಜಿಲ್ಲಾ, ಬೇರೆ ಬೇರೆ ಜಿಲ್ಲೆಗಳ ರೈತರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷ ಮಸ್ತಾನ್ ನಾಯಕ್ ಪೂಜಾರಿ, ಜಿಲ್ಲಾಧ್ಯಕ್ಷ ಸಂಗಮೇಶ್ ನಾಯಕ್, ಅಲಂ ಗನಿ, ಅಂಜನೇಯ ಶಾಸ್ತ್ರಿ, ಸಾಬಣ್ಣ ನಾಯಕ್, ಸತ್ಯರೆಡ್ಡಿ ಗೌಡ ರಾಂಪುರ್, ವಿರೂಪಾಕ್ಷಿ ನಾಯಕ, ಮಲ್ಲನಗೌಡ ಅಮಲಿಹಾಳ್, ಕುಮಾರ್ ಗೌಡ, ಮುದ್ದಪ್ಪ ಅನ್ವರಿ, ನಿಂಗನಗೌಡ, ಕಾಜಾ ಬನ್ನಿಗನೂರು, ಹನುಮಂತರಾಯ್, ಸರ್ವಜ್ಞಗೌಡ, ದೇಸಾಯಿ ನಾಯಕ್, ಎಂಪಿ ಧರ್ಮರಾಜ್, ಮುದುಕಪ್ಪ ದೊರೆ ಸೇರಿದಂತೆ ರೈತರು ಭಾಗವಹಿಸಿದ್ದರು. 4 ಕಾರ್ಮಿಕ ವಿರೋಧಿ ಸಮಿತಿಗಳನ್ನು ಹಿಂಪಡೆಯಬೇಕು ಸೇರಿದಂತೆ ಕಟ್ಟಡ ಕಾರ್ಮಿಕರ ವಿರೋಧಿ ಬೇಡಿಕೆ ಈಡೇರಿಕೆಗಳನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘಟ ವಸತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ರಕ್ಷಣೆಗಾಗಿ ಸಂಸತ್ತು 1923ರಿಂದ 1996 ನಡುವೆ ಜಾರಿಗೆ ತಂದ 44 ಕಾರ್ಮಿಕ ಕಾನೂನುಗಳನ್ನು ಪುನಃ ಸ್ಥಾಪಿಸಬೇಕು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಪರಿಷತ್ ಕಾಯ್ದೆ 1996 ಮತ್ತು ಕನ್ನಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ 1996 ಅನ್ನು ಪುನಃ ಸ್ಥಾಪಿಸಿ ಸಂಪೂರ್ಣವಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪ್ರಾದೇಶಿಕ ಪರಿಸ್ಥಿತಿಗಳಿಗೆ ಸೂಕ್ತವಾದ ಪ್ರತ್ಯೇಕ ಕಾರ್ಮಿಕ ಕಾನೂನುಗಳನ್ನು ರೂಪಿಸುವ ಹಕ್ಕನ್ನು ಉಳಿಸಿಕೊಳ್ಳುವ ಅವಕಾಶ ನೀಡಬೇಕು. ದೇಶಾದ್ಯಂತ ಎಲ್ಲ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಪ್ರಯೋಜನಗಳನ್ನು ಪಡೆಯಲು ಇಎಸ್ಐ, ಪಿಎಫ್ ಮತ್ತು ಇತರ ಸಾಮಾಜಿಕ ಭದ್ರತೆ ಯೋಜನೆಗಳ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ಎಲ್ಲ ನಿರ್ಮಾಣ ಕಾರ್ಮಿಕರಿಗೆ ಕನಿಷ್ಠ ₹36,000 ಮಾನಸಿಕ ವೇತನ ನಿಗದಿಪಡಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾತರಿಪಡಿಸಬೇಕು. 60 ವರ್ಷ ತುಂಬಿದ ನಂತರ ತಿಂಗಳಿಗೆ ₹6,000 ಕನಿಷ್ಠ ಪಿಂಚಣಿ ನೀಡಬೇಕೆಂದು ಮನವಿ ಮಾಡಿದರು. ದೇಶಾದ್ಯಂತ ನಿರ್ಮಾಣ ಕಾರ್ಮಿಕರಿಗೆ ವರ್ಷಕ್ಕೆ ಕನಿಷ್ಠ 250 ದಿನಗಳ ಉದ್ಯೋಗದ ಖಾತರಿಯನ್ನು ಖಚಿತಪಡಿಸಿಕೊಳ್ಳಬೇಕು. ಬಿಲ್ಡರ್ಗಳಿಂದ ಸಂಗ್ರಹಿಸಲಾದ ಕಲ್ಯಾಣ ಸೆಸ್ ಅನ್ನು ಶೇಕಡ 2ಕ್ಕೆ ಹೆಚ್ಚಿಸಬೇಕು. ಕಲ್ಯಾಣ ಮಂಡಳಿಗೆ ಸಮಾನವಾದ ಮೊತ್ತವನ್ನು ಕೊಡುಗೆ ನೀಡಬೇಕು. ನಿರ್ಮಾಣ ವಲಯದ ಮಹಿಳೆ ಕಾರ್ಮಿಕರಿಗೆ ಕಾನೂನಿನ ಪ್ರಕಾರ 6 ತಿಂಗಳ ವೇತನ ಸಹಿತ ಹೆರಿಗೆ ರಜೆ ನೀಡಬೇಕು. ಮನೆ ನಿವೇಶನ ಹೊಂದಿರುವ ನಿರ್ಮಾಣ ಕಾರ್ಮಿಕರಿಗೆ ಮನೆ ಕಟ್ಟಲು ಭೂಮಿ ಮತ್ತು ವಸತಿ ಬೆಂಬಲವನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರಿಗೆ ಕನಿಷ್ಠ 34 ಕೌರಗಳ
4 ಕಾಯ್ದೆಗಳನ್ನು ತಂದಿರತಕ್ಕಂಥ ಮೋದಿ ಸರ್ಕಾರವು 44 ಕಾಯ್ದೆಗಳಿರ್ತಕ್ಕಂಥ 4 ಕಾಯ್ದೆ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ವಿರುದ್ಧ ಇವತ್ತು ಈ ರಾಜ್ಯಾದ್ಯಂತ ನಡೀತಕ್ಕಂಥ ಹೋರಾಟ, ನಾವು ಕಟ್ಟಡ ಕಾರ್ಮಿಕಗಳಿದ್ದು ಹೋರಾಟವನ್ನು ನಾವು ಭಾಗವಹಿಸಿದ್ವಿ. ಅದರ ಸಲುವಾಗಿ ಇವೇನು ಭಾರತೀಯ ರಕ್ಷಣೆಯಿಂದ ನಾವು 1993ರಲ್ಲಿದ್ದ 96ರವರೆಗೆ ಜಾರಿಗೆ ತಂದ 43 ಕಾನೂನುಗಳನ್ನು ಪುನರ್ ಸ್ಥಾಪಿಸಲು ಮಾಡಬೇಕು. ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಉದ್ಯೋಗ ನಿಯಂತ್ರಣ ಸೇವಾ ಕಾಯ್ದೆ 96, ಕಟ್ಟಡೇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣಕ್ಕೆ ಸಂಬಂಧವನ್ನು 96 ಎಂದು ಸ್ಥಾಪಿಸಿ ಪುನರ್ ಜಾರಿಗೆ ತರಬೇಕು. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಪ್ರಾದೇಶಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕಾರ್ಮಿಕ ಸಂಘಟನೆಗಳಿಗೆ ಹಕ್ಕುಗಳನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಬೇಕು. ಭಾರತಾದ್ಯಂತ ಎಲ್ಲ ಕಟ್ಟಡ ಕಾರ್ಮಿಕ ನಿರ್ಮಾಣ ಕಾರ್ಮಿಕ ಯೋಜನೆಗಳನ್ನು EFI ಮತ್ತು PFI ಸಾಮಾಜಿಕ ಭದ್ರತೆ ಯೋಜನೆಗಳಲ್ಲಿ ನೋಂದಣಿ ಆಗಬೇಕು. ಅದೇ ರೀತಿ ಎಲ್ಲ ಕಟ್ಟಡ ಕಾರ್ಮಿಕ ಕನಿಷ್ಠ 36,000 ಮಾಸಿಕ ವೇತನ ನಿಗದಿಯಾಗಬೇಕು. ಆಮೇಲೆ ದೇಶಾದ್ಯಂತ ಕಾರ್ಮಿಕ ನಿರ್ಮಾಣ ವರ್ಷಕ್ಕೆ ಕನಿಷ್ಠ 225 ದಿನಗಳ ಉದ್ಯೋಗ ಖಾತ್ರಿಯನ್ನು ಖಚಿತಪಡಿಸಿಕೊಳ್ಳಬೇಕು. ನಿರ್ಣಯ ವಲಯದಲ್ಲಿ ಮಹಿಳಾ ಕಾರ್ಮಿಕರಿಗೆ ಕಾನೂನು ಪ್ರಕಾರ 6 ತಿಂಗಳ ವೇತನ ರಹಿತ ಜಾರಿಗೆ ರಜೆ ನೀಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಆನಂದಪ್ಪ, ಜಿಲ್ಲಾ ಮುಖಂಡ ಚಂದ್ರಶೇಖರ್ ಕ್ಯಾತ್ನೆಟ್ಟಿ, ಪ್ರಕಾಯದರ್ಶಿ MD ಜಾಫರ್, ಸಂಗಯ್ಯ ಸ್ವಾಮಿ ಚಿಂಚರಂಗಿ, ಕಲ್ಲಪ್ಪ ಕಲ್ಮಲ್, ನಾಗರಾಜ್ ಕಲ್ಮಲ್, ಹನುಮಂತ, ಅಂಬ್ರಾಮ್, ಪ್ರಕಾಶ್, ಆಂಜನೇಯ, ಕರಿಲಿಂಗ, ನರಸಿಂಹಲು, ಸಂಗಯ್ಯ, ದೊಡ್ಡ ತಿಮ್ಮಪ್ಪ ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾನ್ಯೂಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರು. ಬ್ರೇಕ್ನ ನಂತರ ಮೆಗಾನ್ಯೂಸ್ಗೆ ಸ್ವಾಗತ. ರಾಜ್ಯದ ಬಜೆಟ್ನಲ್ಲಿ ಲಿಂಗಾಯತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ 750 ಕೋಟಿ ರೂಪಾಯಿ ಅನುದಾನ ಮೀಸಲಿಡುವ ಮೂಲಕ ಆರೋಗ್ಯ ವಸತಿ ಹಾಗೂ ಪ್ರತ್ಯೇಕ ನಿಗಮ ಸ್ಥಾಪಿಸಬೇಕೆಂದು ಲಿಂಗಾಯತ ಮತ್ತು ಲೈಂಗಿಕ ಬಹುತ್ವಾಕಾಂಕ್ಷಿ ಚಳವಳಿ ಮುಖಂಡ ಮಹೇಶ್ ಪಾಟೀಲ್ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ 200 ಕೋಟಿ ರೂಪಾಯಿ ಮೀಸಲಿಡುವುದಾಗಿ ಘೋಷಿಸಿತು. ಆದರೆ ಯಾವುದೇ ಅನುದಾನ ನೀಡಲೇ ಇಲ್ಲ. ಈ ಬಾರಿ ಆದರೂ ಸರ್ಕಾರ ಬದ್ಧತೆಯನ್ನು ತೋರಿಸಲು ಅನುದಾನ ಮೀಸಲಿಡಬೇಕು. ಪ್ರತ್ಯೇಕ ನಿಗಮ ಸ್ಥಾಪಿಸಿ ಸರ್ವತೋಮುಖ ಅಭಿವೃದ್ಧಿ ಯೋಜನೆ ರೂಪಿಸಬೇಕು. ಪ್ರತಿ ವರ್ಷ 500 ಮನೆಗಳನ್ನು ಲಿಂಗಾಯತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಒದಗಿಸಬೇಕೆಂದರು. ಮನೆಗಳಿಂದ ದೂರ ಉಳಿದವರಿಗೆ ಸರ್ಕಾರ ನಿವೇಶನ ಕೇಳುತ್ತಿದೆ. ಅವರಲ್ಲಿ ನಿವೇಶನ ಇರದೇ ಇರುವುದರಿಂದ ನಿವೇಶನ ನೀಡಿ ವಸತಿ ವ್ಯವಸ್ಥೆ ಮಾಡಬೇಕೆಂದರು. ಕೃಷಿ ಮಾಡಲು ಲಿಂಗಾಯತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ 2 ಎಕರೆ ಭೂಮಿಯನ್ನು ಮಂಜೂರು ಮಾಡಬೇಕು. ಗೋಮಾಳ ಭೂಮಿ ಇದ್ದರೆ ಗುತ್ತಿಗೆ ಆಧಾರದಲ್ಲಿಯೂ ನೀಡಬೇಕೆಂದರು. ಸ್ವಸಹಾಯ ಗುಂಪುಗಳಿಗೆ ಸಾಲ ವ್ಯವಸ್ಥೆ 2 ಲಕ್ಷ ರೂಪಾಯಿಗಳಿಗೆ, ಸಬ್ಸಿಡಿ ಪಿಂಚಣಿಯನ್ನು 2,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಇಲ್ಲದೆ ಹೋದಲ್ಲಿ ಬೀದಿಗಳಿಂದ ಹೋರಾಟ ನಡೆಸುವುದಾಗಿ ಹೇಳಿದರು. ಒತ್ತಾಯಗಳೇನಪ್ಪ ಅಂದರೆ, ಈಗ ಲಿಂಗಾಯತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ನಿಗಮ ಸ್ಥಾಪಿಸಬೇಕು ಮತ್ತು 250 ಕೋಟಿ ಪ್ರತ್ಯೇಕವಾಗಿ ಬಜೆಟ್ ಮಂಡನೆ ಮಾಡಬೇಕಂತ ಹೇಳಿ, ಮತ್ತೆ ನಾವು 3 ವಿಷಯದಲ್ಲಿ ವಸತಿ, ಜೀವನೋಪಾಯ ಮತ್ತು ಆರೋಗ್ಯ. ವಸತಿ ಅಂದಾಗ ಇವತ್ತು ಲಿಂಗಾಯತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮನೆಯಿಂದ ಹೊರಗೆ ಹಾಕಿದಾಗೆ ಯಾವುದೇ ರೀತಿಯಾದಂಥ ಶೆಲ್ಟರ್ ಇಲ್ಲ. ಹಾಗಾಗಿ ಸರ್ಕಾರದಿಂದ ನಮಗೆ ವಸತಿ ಹಾಸ್ಟೆಲ್ಗಳನ್ನು ಕಲ್ಪಿಸಿಕೊಡಬೇಕು. ಮತ್ತು ಈಗ ಸುಮಾರು ವರ್ಷಗಳಿಂದ 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ವಸತಿ ಕೊಡಿ ಅಂತ ಹೇಳಿ, ಆದರೂ ಕೊಡ್ತಾ ಇಲ್ಲ. ಈಗ ಏನು ಸರ್ಕಾರನೇ ಸರ್ವೆ ಮಾಡಿದ 10,500 ಜನರಲ್ಲಿ
ಪ್ರತಿ ವರ್ಷ ಇಡೀ ರಾಜ್ಯಾದ್ಯಂತ 500 ಜನರಿಗೆ ವಸತಿ ಕಲ್ಪಿಸಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಯಾರೆಲ್ಲ ಲೈಂಗಿಕ ವೃತ್ತಿ ಮತ್ತು ಭಿಕ್ಷಾಟನೆ ಬಿಟ್ಟು ನಮಗೆ ಕೃಷಿಯಲ್ಲಿ ಆಸಕ್ತಿ ಇದೆ ಅಂದರೆ ಅವರಿಗೆ 2 ಎಕರೆ ಭೂಮಿ, ಫಲವತ್ತಾದ ಭೂಮಿಯನ್ನು ಕೊಟ್ಟು ಅವರಿಗೆ ಕೃಷಿ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮತ್ತು ಬಿಸ್ನೆಸ್ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಕೊಡ್ಬೇಕಂತೇಳಿ ನಾವು ಅದನ್ನು ಕೇಳ್ತಾ ಇದ್ದೀವಿ. ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 30,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯಾವುದೇ ರೀತಿಯಾದಂಥ ಅನುಕೂಲ ಆಗ್ತಾ ಇಲ್ಲ. ಹಾಗಾಗಿ ಕನಿಷ್ಠ ಒಂದು 2 ಲಕ್ಷ ಕೊಟ್ಟರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸರಿಯಾದಂಥ ಒಂದು ಬಿಸ್ನೆಸ್ ಮಾಡಬಹುದು ಅಂತೇಳಿ. ಮತ್ತು SHG ಗುಂಪುಗಳಿದ್ದಾವೆ ಸರ್. ಪ್ರತಿ ಜಿಲ್ಲೆಯಲ್ಲೂ ಸುಮಾರು 10 ರಿಂದ 12 SHG ಗುಂಪುಗಳಿದ್ದಾವೆ. ಆ SHG ಗುಂಪುಗಳಿಗೆ ಸರ್ಕಾರದಿಂದ ಸಾಲ ಕೊಡಬೇಕು. ಮತ್ತೆ ಈಗ ಬ್ಯಾಂಕ್ಗಳಲ್ಲಿ ಹೋದಾಗ ಸರಿಯಾದ ಸಾಲ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಸಾಲದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದನ್ನು ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಈಗ ಪಿಂಚಣಿ 1200 ರೂಪಾಯಿ ಬರ್ತಾ ಇದೆ, 1200 ರೂಪಾಯಿ. ಆದ್ರೆ ಅದು 2000 ರೂಪಾಯಿ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ವಯಸ್ಸಾದವರಿಗೆ ಕನಿಷ್ಠ ಒಂದು 5000 ರೂಪಾಯಿ ವೃದ್ಧಾಪ್ಯ ವೇತನ ಪಡೆಯುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಅಂದ್ರೆ ಯಾರು ಈ ಟ್ರಾನ್ಸ್ ಜೆಂಡರ್ ಆಗುವವರು, ಗಂಡಾಗಿ ಹುಟ್ಟಿ ಹೆಣ್ಣಾಗುವ ಬಯಸುವವರು, ಅವರಿಗೆ SRS ಮಾಡ್ಕೊಳ್ಳಕ್ಕೆ ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಅದು ಸಹಾಯಧನ ಮಾಡಬೇಕು. ಮತ್ತು ಕನಿಷ್ಠ ಒಂದು 6 ತಿಂಗಳು ಅವರು ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. ಅವರಿಗೆ ತಿಂಗಳಿಗೆ ಒಂದು 5,000 ರೂಪಾಯಿ ಅವರಿಗೆ ಪುನರ್ ವಸತಿ ನೆರವು ನೀಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವೆಲ್ಲ ಮತ್ತು ಆಹಾರ, ವಸತಿ ಮತ್ತು ಜೀವನೋಪಾಯ, ಪ್ರತ್ಯೇಕವಾಗಿ ಆರೋಗ್ಯ SRS ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಹಕ್ಕೊತ್ತಾಯಗಳು ಏನಿದಾವೆ ಅದು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಒಂದು 2.5 ವರ್ಷ ಆದರೂ ಕೂಡ ನಾವು ಬರೇ ಮೆಮೊರಂಡಮ್ ಕೊಡೋ ಮುಖಾಂತರ ನಾವು ಸಾಕಷ್ಟು ಬಾರಿ ಭೇಟಿಯಾದರೂ ಕೂಡ ಯಾವುದೇ ಫಲಶ್ರುತಿ ಆಗ್ತಾ ಇಲ್ಲ. ಇನ್ನು ಮುಂದೆ ಈ ಇಡೀ ಏಕಕಾಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಏನು ಬಜೆಟ್ ಅಧಿವೇಶನ ಇದೆ, ಆ ಬಜೆಟ್ ಅಧಿವೇಶನದಲ್ಲಿ ಪ್ರತ್ಯೇಕವಾಗಿ ಹಣ 250 ಕೋಟಿ ಪ್ರತ್ಯೇಕವಾಗಿ ಬಜೆಟ್ ಮಂಡನೆ ಮಾಡಬೇಕಂತ ಹೇಳ್ಕೊಳ್ತಾ ಇದ್ದೀವಿ. ಅವರು ಮತ್ತೆ ನಮಗೆ ಯಾವುದೇ ರೀತಿಯಾದಂಥ ಸ್ಪಂದಿಸಲಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ, ಜೈಲು ಬರೋ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ PDOಗಳು, ನೀವು ಗಂಡ್ಸ ಹೆಂಗ್ಸ ಆ ತರ ಅವ್ರಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ರಿಜೆಕ್ಟ್ ಮಾಡಿದ ಪ್ರಕರಣ 2-3 ಇದಾವೆ. ಇಲ್ಲಿ ಇದು ಪೋತ್ತಾಳ ಗ್ರಾಮ ಪಂಚಾಯತಿಯಲ್ಲಿ ಇದೆ. ಆಪ್ತಮಿತ್ರ ಸಂಸ್ಥೆಯ ಅಂಬಮ್ಮ ಮಾತನಾಡಿ, ಸರ್ಕಾರ ಲಿಂಗೋತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ 1200 ರೂಪಾಯಿ ಪಿಂಚಣಿ ನೀಡಲಾಗುತ್ತಿದೆ. ದುಬಾರಿಯಾದ ಪ್ರಸ್ತುತ ದಿನಗಳಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದ್ದು 2000 ರೂಪಾಯಿ ಪಿಂಚಣಿ ನೀಡಬೇಕೆಂದರು. ವಸತಿ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಿಕೊಡಬೇಕೆಂದರು. ಆಮೇಲೆ ವಯಸ್ಸಾದ್ಮೇಲೆ ನಮ್ಗೆ ಸ್ವಲ್ಪ ಜೀವನ ಮಾಡಿದ್ರು ಉಪಯೋಗ ಮಾಡಬೇಕು. ಆಮೇಲೆ ವಸತಿ ಸೌಕರ್ಯ ಇಲ್ಲ. ಈಗ ಬಂದು ಒಂದು ಎಲ್ಲ ಇಲ್ಲಿ ಕಂಪರ್ಟ್ ಜಿಲ್ಲೆಗೆ ಈಗ ನಮ್ಮ ಆರೋಗ್ಯ ಮನೆಗೆ ಹೊರಗೆ ನಮ್ಗೆ ನೋಡ್ಕೋದಿಲ್ಲ. ನಾವು ಬಂದು ಇರ್ತಕ್ಕಂಥ ನಮ್ಗೆ ಜಾಗ ಇಲ್ಲ, ವಸತಿ ಇಲ್ಲ. ಅದಕ್ಕೋಸ್ಕರ ಹೋರಾಟಗಾರ MR ಬೇರಿ ಮಾತನಾಡಿ, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಸಮಾಜದ ಭಾಗವಾಗಿದ್ದು ಗೌರವಯುತ ಜೀವನ, ಉದ್ಯೋಗ ಭದ್ರತೆ, ಆರೋಗ್ಯ ವ್ಯವಸ್ಥೆಯನ್ನು ಸರ್ಕಾರ ಖಾತ್ರಿ ನೀಡಬೇಕು. ಲಿಂಗತ್ವ ಅಲ್ಪಸಂಖ್ಯಾತರ ಮಧ್ಯೆ ಕೆಲ ಗೊಂದಲಗಳು ಇದ್ದು ಪರಿಹರಿಸುವ ಕೆಲಸ ನಡೆಯುತ್ತಿದೆ ಎಂದರು. ಸಮುದಾಯದಿಂದ ಸಮಾಜದಿಂದ ತಿರಸ್ಕರಿಸಲ್ಪಟ್ಟಿದೆ. ಅಂತ ಸಮುದಾಯಕ್ಕೆ ಒಂದು ಘನತೆಯುತ ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರ ವಸತಿಯನ್ನು ಕೊಡಬೇಕು. ವಸತಿ ನಿವೇಶನ ಇಲ್ಲ ಅಂತ ಬಂದಿದ್ದಲ್ಲ, ಹಾಗಾಗಿ ನಿವೇಶನ ಕೊಡಿಸಿ ವಸತಿಯನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅವರಿಗೆ ಒಂದು ಏನು ಉದ್ಯೋಗ ಅವಕಾಶಗಳಿಗಾಗಿ ಸಾಲ ಸೌಲಭ್ಯಗಳನ್ನು ಕೊಡಬೇಕು. ಅದು ಆಗಲೇ 2 ಲಕ್ಷ ಕೇಳಿದ್ದಾರೆ. ಇದು ಇನ್ನೂ ಸಾಕಾಗಲ್ಲ. ಆ್ಯಕ್ಚುಲಿ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಇನ್ನೂ ಹೆಚ್ಚಿಗೆ ಕೇಳಬೇಕಾಗ್ತದೆ. ಯಾಕಂದರೆ ದೇವದಾಸಿ ಪುನರ್ವಸತಿಯಲ್ಲಿ ಸಹ ಕನಿಷ್ಠ 5 ಲಕ್ಷನ ಅದು ಕೊಡಲಿಕ್ಕೆ ಒಪ್ಕೊಂಡಿದೆ ಸರ್ಕಾರ. ಹಾಗಾಗಿ ಈ ವಿಶೇಷ ಗುಂಪನ್ನು ನಾವು ಬೆಂಬಲಿಸಬೇಕಾಗ್ತದೆ. ಇದಕ್ಕೆ ಒಂದು ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ಆರ್ಗನೈಸ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ
ಬರೀ ಆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಗುಂಪು ಅಷ್ಟೇ ಅಲ್ಲ, ಯಾರ್ಯಾರು ಜನಪರ ಹೋರಾಟಗಾರಿದ್ದರೆ ಅವರನ್ನು ಒಳಗೊಂಡು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಖಂಡಿತ ಆ ಒಂದು ಸಮುದಾಯಕ್ಕೆ ಜನತೆಯುಕ್ತ ಬದುಕಿಗಾಗಿ ನಾವು ಈ ಸಂದರ್ಭದಲ್ಲಿ ವಿದ್ಯಾ ಪಾಟೀಲ್, ಕೆಪಿ ಅನಿಲ್ ಕುಮಾರ್ ಇದ್ದರು. ಚಂದ್ರಮಂಡ ಹೋಬಳಿಯ ಹತ್ಕೂರು ಸೀಮಂತರ ಜಮೀನಿನ ಸರ್ವೆ ನಂಬರ್ 887/4 ಮತ್ತು 883/4ರಲ್ಲಿರುವ ಭೂಮಿ ಯಾವುದೇ ನೋಟಿಸ್ ನೀಡದೆ 15 ಜನ ಸರ್ವೆಗಳೊಂದಿಗೆ ಆಗಮಿಸಿ ಹದ್ದುಬಸ್ತ್ ಮಾಡುವ ಹಿಂದೆ ADLR ಎಂಬ DDLRಗಳ ಆಮಿಷಕ್ಕೆ ಒಳಗಾಗಿ ವೆಂಕಟರಾಮರೆಡ್ಡಿ ಎಂಬುವರೊಂದಿಗೆ ಸೇರಿ ಕಿರುಕುಳ ನೀಡುತ್ತಿರುವ ವಿರುದ್ಧ ಮಾರ್ಚ್ 5ರಂದು DC ಕಚೇರಿ ಮುಂದೆ ರೈತರೊಂದಿಗೆ ಸೇರಿ ಪ್ರತಿಭಟನೆ ನಡೆಸಿದಾಗಿ ರೈತ ಜಗದೀಶ್ ಗೌಡ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2025 ನವೆಂಬರ್ 4ರಂದು ಊರಿನಲ್ಲಿ ಇರದೇ ಇದ್ದಾಗ ವೆಂಕಟರಾಮ್ ರೆಡ್ಡಿ ಎಂಬುವರು ಅರ್ಜಿ ಮೇರೆಗೆ ADLR ಎಂಬ DDLRಗಳನ್ನು 15 ಜನ ಸರ್ವೆ ನಂಬರ್ಗಳೊಂದಿಗೆ ಅಸ್ತುಬಂದು ಮಾಡಲು ಬಂದಾಗ ಪ್ರಶ್ನಿಸಿದ ನಿಂದಿಸಿ ಹಲ್ಲೆ ಯತ್ನಿಸಿದ್ದರು. ಈ ಕುರಿತು ಪ್ರಶ್ನಿಸಿದರೆ ಕರ್ತವ್ಯ ಅಡ್ಡಿಪಡಿಸುವುದಾಗಿ ಸುಳ್ಳು ದೂರು ನೀಡಿದ್ದರು. ಸದರ್ ಬಜಾರ್ PI ಉಮೇಶ್ಗೆ ಬಲಿಯಾಗಿ ವಿಚಾರಣೆ ನಡೆಸಿದೆ ಬೆದರಿಕೆ ಹಾಕಿದ್ದಾರೆ. ಆದರೆ ಜೂನ್ 1ರಂದು ADLR ಸೇರಿ 15 ಜನ ಸರ್ವೆ ನಂಬರ್ ವಿರುದ್ಧ ಸರ್ದಾರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರು. ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಮಾಡಿಲ್ಲ. ಈ ಕುರಿತು ಕಂದಾಯ ಇಲಾಖೆ ಸಚಿವರು, ಕಾರ್ಯದರ್ಶಿಗಳು ದೂರು ನೀಡಲಾಗಿದೆ. ದಾಖಲೆಗಳ ಇಲಾಖೆ ಉಮೇಶ್ ಎಂಬುವರು ಬೆದರಿಕೆ ಹಾಕಿದ್ದಾರೆ. ರಾಜಿ ಮಾಡಿಕೊಳ್ಳುವಂತೆ ಒತ್ತಡ ಹಾಕುತ್ತಿದ್ದಾರೆ. ಜಮೀನಿನ ಮಧ್ಯೆ ಭೂಮಿ ಖರೀದಿಸುವವರು ವೆಂಕಟರಾಮ್ ರೆಡ್ಡಿ ಇವರ ಒತ್ತಡ ಮಣಿದು ಭೂ ದಾಖಲೆಗಳನ್ನು ADLR ಎಂಬ DDLRಗಳನ್ನು ಕಾರ್ಯನಿರ್ವಹಿಸಿ ನಿಯಮ ಉಲ್ಲಂಘಿಸಿ ಜನರಿಂದ ಹಣ ವಸೂಲು ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಭೂ ದಾಖಲೆ ಇಲಾಖೆಯಲ್ಲಿ ಬೀಡು ಬಿಟ್ಟಿರುವ ಅಧಿಕಾರಿಗಳು ನಗರ ಮತ್ತು ಗ್ರಾಮೀಣ ಶಾಸಕರುಗಳು ವರ್ಗಾವಣೆ ಶಿಫಾರಸು ಮಾಡಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. PI ಉಮೇಶ್ ಕಳ್ಬೆ ಹಾಗೂ ADLR DDLRಗಳನ್ನು ಅಮಾನತುಗೊಳಿಸಲು ಆಗ್ರಹಿಸಿ ರೈತರೊಂದಿಗೆ ಪ್ರತಿಭಟನೆ ನಡೆಸಿದಾಗಿ ಹೇಳಿದರು. ಮತ್ತು DDLR ಇದು ಹದ್ದುಬಸ್ತು ಮಾಡುವಾಗ ಸರ್ ನನಗೆ ಯಾವುದೇ ತರ ಸುತ್ತಮುತ್ತ ನಂದೇ 30 ಎಕರೆ ಜಮೀನು ಇದೆ ಸರ್. ಬಗಲಾಗ ಒಬ್ಬರು ಇನ್ನೊಬ್ಬರು ಸಣ್ಣ ತಾಯಿ ಅಂತ ಕುರುಬರಿದೆ ಸರ್. ಅವರು ನಾವು 3 ಸರ್ ಅಣ್ಣ ತಮ್ಮಂದಿರು 30 ಎಕರೆದಲ್ಲಿ. ಈ 2 ಎಕರೆ 283/3 2 ಎಕರೆ ನಡುವಿದೆ ಸರ್. ನಮ್ಮ ಹೊಲದಲ್ಲಿ ನಡುವಿದೆ ಸರ್. ನಡುವೆ ತೆಗೆದಕ್ಕೂ ದಾರಿ ಇಲ್ಲ ಸರ್. ಸುಮಾರು ಈ ವೆಂಕಟರಾಮರೆಡ್ಡಿ ತಂದೆ ತಿಮ್ಮಾರೆಡ್ಡಿನವರು ಆತ್ಮೂರು ಇವರು ಖರೀದಿ ಮಾಡಿ ಅಲ್ಲಿ ಇಟ್ಟಿರ್ತಾರೆ ಸರ್. ಅವೆಲ್ಲ ದಾರಿ ಇಲ್ಲ ಅಂತೇಳಿ ಕಳಿಸಿ ನಾನು ಯಾವತ್ತು ಬೆಳೆ ಬಂದರೂ ಕೂಡ ನಾನು ದಾರಿ ಬಿಟ್ಟು ಕೊಟ್ಟಿನಿ, ಎಲ್ಲ ಮಾಡಿಕೊಟ್ಟಿದ್ದೆ ಸರ್. ನಾನು ಸುತ್ತ 35 ಎಕರೆ ನನ್ನ ಮಾವಿನ ತೋಟ ಇದೆ ಸರ್. ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಆತ್ಮೂರು ಸೀಮಾ, ಯಾಪಲ್ದಿನಿ ಸೀಮಾ ಅಂದರೆ ಒಟ್ಟು ಒಂದೇ ತಲೆ ಹೊಲ ಇದೆ ಸರ್. ಅದು 38 ಲಕ್ಷ ರೂಪಾಯಿ ಒಂದು ಬೆಳೆ ಕೊಟ್ಟಿನಿ ಸರ್. ನನ್ನ ರೈತ ಒಂದು ಬೆಳೆ 30 ಸರ್. ಕಾನೂನಲ್ಲಿ 2-3 ಬರಲಿ ಸರ್. 15 ಜನ ಯಾಕೆ ಸರ್? ಅದು ಬಸ್ಗೆ 15 ಜನ ಇಳಿದ್ರು. 571 ಫೈಲ್ ಪೆಂಡಿಂಗ್ ಇದ್ರು. ಲೋಕಿಕ್ತವ್ರು ಮೊನ್ನೆ ಈಗ ಲೋಕಿಕ್ತವ್ರು ತಗೊಂಡು ಹೋಗ್ಬಿಟ್ಟಾರೆ ಸರ್. ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿ ಸರ್. ಈ ಕಂಪ್ಲೇಂಟ್ ವಿಚಾರದಲ್ಲಿ ಸರ್ ಅವ್ರು ಹೋಗಿ ಬೇರೆ ತಲೆಯಿಂದ ನನಗೆ ಧಮಕಿ ಹಾಕ್ಯಾರ ಸರ್ ಒಂದು ಫೋನಿಂದ. DDLR ADLR ನೀನು ಏನಾರ ಮಾಡಿದ್ರೆ ನಿನ್ನ ಏನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಮ್ಗೆ ಸರ್ ಅಲ್ಲಿ ಒಬ್ಬ ಉಮೇಶ್ ಸುಬ್ರೇಜರ್ ಅಂತ ಸರ್. ಅವ್ರ ಕಡೆಯಿಂದ ಬೇರೆಯವ್ರ ಕಡೆ ಫೋನ್ ಮಾಡಿಸ್ತಾರೆ ಸರ್. ನೀನು DDLR ADLR ಮೇಲೆ FIR ಮಾಡಿದ್ರೆ ನೀನು ಅವ್ರನ್ನ ನೀನು ಮಾಡಿದ್ರೆ ನಿನ್ಗೆ ಏನಾಗ್ತದೆ ನೋಡಂತ ನನಗೆ ಧಮಕಿ ಹಾಕ್ತಾರೆ ಸರ್. ಯಾರಾಗ್ತದೆ ಸರ್? ಉಮೇಶ್ ಸುಬ್ರೇಜರ್ ಅನ್ನೋರು ಸರ್. ಅವನೇ ಸರ್ ಎಲ್ಲ ರೊಕ್ಕ ಕಲೆಕ್ಟ್ ಸರ್ DDLR ADLR ಆಫೀಸ್ ಮುಂದ. ಸುಮಾರು ಒಂದು 500 ಜನ ನಾವು ರೈತರು ಮತ್ತು ಸಂಘ ಸಂಸ್ಥೆಗಳು ಮನವಿ ಮಾಡ್ಕೊಂಡಿದ್ದು ಎಲ್ಲರೂ 3 ದಿನದಿಂದ ನಾವು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಸುಮಾರು ಒಂದು 500 ಜನ ನಾವು ಬಂದು DC-ಯಲ್ಲಿ ಅಲ್ಲಿ ಆದ್ಮೇಲೆ ನಾವು SP ಕೂಡ SP ಆಫೀಸ್ಗೆ ಹೋಗಿ ನಾವು ಮುತ್ತಟ ಹಾಕ್ತೀವಿ ಸರ್. ನಂದು B ಆಗ್ಲಿಕ್ಕೆ ಏನ್ ಕಾರಣ ಸರ್? 2 ಕೌಂಟರ್ ಅಲ್ಲಿ ಹೆಂಗ B ಆಗ್ತಿ ಇಷ್ಟು ಪ್ರೂಫ್ ಅವನ್ ಕಳ್ಳ ನನ್ನ ಹೊಲದಲ್ಲಿ ಬಂದ ಅಂತೇಳಿ ಇಮಿಡಿಯೇಟ್ ಆಗಿ ಸದರ್ ಬಜಾರ್ CPI ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಸರ್. ನಾನು 500 ಜನ 5ನೇ ತಾರೀಕು ನಾನು ಡೇಟ್ ಫಿಕ್ಸ್ ಮಾಡಿ ಸರ್. ಅವ್ರು ಕೊಡಕ್ ಕೊಟ್ಟು ನಾನು ದೊಡ್ಡ ಹೋರಾಟ ಮಾಡ್ತೀನಿ ಸರ್. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಕೂಡ ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ ಸರ್. ನಮ್ಮ ಅಣ್ಣವರಿಬ್ಬರು ತೀರ್ಕೊಂಡ್ರೆ ನಾನು ತೀರ್ಕೊಳ್ಳೋಕೆ ತಯಾರು ಸರ್ ಆಸ್ತಿ ವಿಚಾರದಲ್ಲಿ. ರೈಟ್ ಸರ್. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸೇರಿ ಅನೇಕರು ಇದ್ದರು. PMC ಶಾಲೆಗಳ ಮಕ್ಕಳ ದಾಖಲೆ ಸಂಖ್ಯೆ ಹೆಚ್ಚಿಸುವ ಜೊತೆಗೆ ಗುಣಮಟ್ಟಕ್ಕೆ ಒತ್ತು ನೀಡಿ ಅಜಿತ್ ಕುಮಾರ್. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತ ಸಂರಕ್ಷಣೆ ಸಮಿತಿಯಿಂದ ಪ್ರತಿಭಟನೆ. 4 ಕಾರ್ಮಿಕ ಸಂಹಿತೆಗಳ ರದ್ದಿಗೆ ಆಗ್ರಹಿಸಿ ಕಟ್ಟಡ ಮತ್ತು ಕ್ವಾರಿ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ನಿಗಮ 2050 ಕೋಟಿ ರೂಪಾಯಿ ಅನುದಾನ ನೀಡಲಿ ಮಹೇಶ್ ಪಾಟೀಲ್. ಆತ್ಕೂರು ಸೀಮಾಂತರ ಜಮೀನಿನಲ್ಲಿ ದುರುದ್ದೇಶಪೂರ್ವಕವಾಗಿ ADLR DDLR ಹದ್ದುಬಸ್ತು ಅಮಾನತ್ಗೆ ಆಗ್ರಹಿಸಿ ಮಾರ್ಚ್ 5ರಂದು ಪ್ರತಿಭಟನೆ. ಜಗದೀಶ್ ಗೌಡ.